ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಕ್ಯಾರಮೆಲ್ ಕ್ಯಾರೆಟ್ ಖೀರ್ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಈ ಸ್ವೀಟ್ ಮಾಡಿ ತಿಂದರೆ ಪದೇ ಪದೇ ನೀವೇ ಇದನ್ನೇ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಮಾಡುವುದಕ್ಕೆ 1 ಅವರ್ ಮುಂಚೆನೇ ನಾನು ಬಾಸ್ಮತಿ ರೈಸನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ನೆನೆಸಿಟ್ಟಿರುವ ಅಕ್ಕಿಯನ್ನು ಒಂದು ಬಟ್ಟೆ ಮೇಲೆ ಹಾಕಿ ಕಾಟನ್ ಬಟ್ಟೆ ಮೇಲೆ ನಾನು ಹಾರಾಕ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ತುಂಬ ಟೇಸ್ಟಿ ಅಂದರೆ ಟೇಸ್ಟಿ, ಅಷ್ಟೊಂದು ಟೇಸ್ಟಿಯಾಗಿ ಬಂದಿತ್ತು. ಒಮ್ಮೆ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ಮನೇಲಿರೋ ಎಲ್ರಿಗೂ. ಇದಕ್ಕೆ ಬೇಕಾಗಿರ್ಬೋದು ಮಿಲ್ಕ್ ಮೇಡು, ತುಪ್ಪ, 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ, ತುರಿದಿರುವಂಥ 2 ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು. ಅದಾಗಿದ್ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ನಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಬೋದು. ದ್ರಾಕ್ಷಿ ಹಾಕ್ಕೊಬಾರ್ದು ಇದಕ್ಕೆ. ಬಾದಾಮಿ, ಗೋಡಂಬಿ, ಕಲ್ಲಂಗಡಿ ಬೀಜ, ಏಲಕ್ಕಿ, ಆಮೇಲೆ ಬಾಸ್ಮತಿ ರೈಸ್ ಹೇಳಿದೆ ಅಲ್ವಾ, ಅದನ್ನು ಒಂದು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. 1 ಲೀಟ್ರ್ ನಾನು ಹಾಲು ತಗೊಂಡಿದ್ದೀನಿ. ಹಾಲಿಗೆ ನೀರು ಸೇರಿಸ್ಬಾರ್ದು, ಗಟ್ಟಿ ಹಾಲಿಂದನೇ ಮಾಡ್ಕೊಬೇಕು ಈ ಸ್ವೀಟು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀರೇನಾದರೂ ಮಿಕ್ಸ್ ಮಾಡಿಬಿಟ್ರೆ ಟೇಸ್ಟ್ ಅಂತೂ ಚೆನ್ನಾಗಿರಲ್ಲ. ಹಾಗಾಗಿ ಗಟ್ಟಿ ಹಾಲೇ ಹಾಕ್ಕೊಂಡು ಮಾಡ್ಕೊಬೇಕು. ನಾನು 1 ಲೀಟ್ರ್ ಹಾಲು ಒಟ್ಟಿಗೆ ಮಾಡ್ಕೊತಾ ಇದ್ದೀನಿ. 1 ಲೀಟ್ರ್ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ಕಾಯಿಸೋದಕ್ಕೆ ಹಾಲನ್ನು ಇಟ್ಟೆ. ಇವಾಗ ಕ್ಯಾರಮೆಲ್ ಮಾಡ್ಕೊಳ್ಳೋಣ. ಕ್ಯಾರಮೆಲ್ ತುಂಬ ಸುಲಭವಾಗಿ, ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಈಸಿಯಾಗಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಅದೇ ಸಕ್ಕರೆ ನಾನು ತೋರಿಸಿದೆ ಅಲ್ವಾ, 1 ಕಪ್ಪು ಸಕ್ಕರೆ. ಆ 1 ಕಪ್ ಸಕ್ಕರೆಗೆ ಒಂದು 2 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ಸಕ್ಕರೆ ಕರಗೋವರೆಗೂ ಅಷ್ಟೇ ಮಿಕ್ಸ್ ಮಾಡಬೇಕು. ಅದಾಗಿದ್ಮೇಲೆ ಮಿಕ್ಸ್ ಮಾಡಬಾರ್ದು, ಹಾಗೆ ಬಿಟ್ಬಿಡಬೇಕು. ಈ ಥರ ಕಲರ್ ಫುಲ್ ಚೇಂಜ್ ಆಗಿದ್ಮೇಲೆ ಮತ್ತೆ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಇದೇ ಥರ ಮಿಕ್ಸ್ ಮಾಡ್ತಾನೆ ಇದ್ವಿ ಅಂದರೆ ಗಟ್ಟಿ ಆಗಿಬಿಡುತ್ತೆ. ಇಷ್ಟಕ್ಕೆ ಆಫ್ ಮಾಡ್ಕೊಂಬಿಡಬೇಕು. ಹಾಲು ಬಿಸಿ ಆಗ್ತಾ ಇರಬೇಕಾದ್ರೇ ಆ ಕ್ಯಾರಮೆಲ್ ಹಾಕ್ಕೊಂಬಿಡಬೇಕು. ಹಾಗೆ ಇಟ್ವಿ ಅಂದರೆ ಗಟ್ಟಿ ಆಗಿಬಿಡುತ್ತೆ. ನಾನು ಹಾಗೆ ಇಟ್ಟು ಗಟ್ಟಿ ಆಗಿಬಿಡ್ತು. ನೀವು ಮಾಡ್ಕೊಬೇಕಾದ್ರೆ ಏನು ಕ್ಯಾರಮೆಲ್ ಮಾಡ್ಕೊಂಡಿದ್ರವಲ್ಲ, ಹಾಲು ಬಿಸಿ ಆಗ್ತಾ ಇರಬೇಕಾದ್ರೆ ಅದರೊಟ್ಟಿಗೆ ಹಾಕ್ಬಿಡಿ. ಆಮೇಲೆ ನಾನು ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಅಕ್ಕಿ ಆಮೇಲೆ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. 2 ಚೆನ್ನಾಗಿ ಕುದಿಬೇಕು. ಒಂದು 5 ನಿಮಿಷ ಹಾಲು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಹಾಕಿಬಿಟ್ರೆ 5 ನಿಮಿಷದಲ್ಲಿ ಅಕ್ಕಿ ಚೆನ್ನಾಗಿ ಕುದ್ಬಿಡುತ್ತೆ. 5ರಿಂದ 10 ನಿಮಿಷವರೆಗೂ ನೋಡಿ. ಒಂದು ಸ್ವಲ್ಪ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅಕ್ಕಿ ಬೆಂದಿರೋದು. ಅಕ್ಕಿ ಬೆಂದಾಗಿದ್ಮೇಲೆ ಸಕ್ಕರೆ ಸೇರಿಸ್ಕೊಬೇಕು. ಮೊದಲಿಗೆ ಸಕ್ಕರೆ ಏನಾದರೂ ಹಾಕ್ಕೊಂಡ್ಬಿಟ್ವಿ ಅಂದರೆ ನಾವು ಅಕ್ಕಿ ಬೇಯೋದಿಲ್ಲ. ಹಾಗಾಗಿ 90% ಅಕ್ಕಿ ಬೆಂದಾಗಿದ್ಮೇಲೆ ಸಕ್ಕರೆಯನ್ನು ಸೇರಿಸ್ಕೊಬೇಕು. ಸಕ್ಕರೆ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಕ್ಯಾರಮೆಲ್ ಹಾಕ್ಕೊತಾ ಇದ್ದೀನಿ ನಾನು. ನೀವು ಮೊದಲಿಗೆ ಹಾಕ್ಕೊಂಬಿಡಿ ಕ್ಯಾರಮೆಲ್ಲು, ಯಾಕಂದರೆ ಗಟ್ಟಿ ಆಗಿಬಿಡುತ್ತೆ ಇಟ್ಟರೆ. ಒಂದು ಸ್ವಲ್ಪ ಲೈಟಾಗಿ ಮತ್ತೆ ಬಿಸಿ ಮಾಡಿ ಹಾಕ್ಕೊಂಡೆ ನಾನು. ಹಾಗಾಗಿ ಮಾಡಿದ ತಕ್ಷಣವೇ ಹಾಕ್ಕೊಳ್ರಿ. ಇಲ್ಲಾಂದರೆ ಈ ಪ್ರೊಸೀಜರ್ ಎಲ್ಲ ಮಾಡಿದ ಮೇಲೆ ನೆಕ್ಸ್ಟ್ ಅದನ್ನು ಕ್ಯಾರಮೆಲ್ ಮಾಡ್ಕೊಂಡು ಸೇರಿಸ್ಕೊಂಬಿಡಿ, ಈಸಿ ಆಗುತ್ತೆ. ಯಾಕಂದರೆ ಇಟ್ವಿ ಅಂದರೆ ಹಾಗೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಅದಾಗಿದ್ಮೇಲೆ ಒಂದು ಸ್ವಲ್ಪ ನಾನು ಏಲಕ್ಕಿ ಪೌಡ್ರನ್ನು ಮಾಡಿಕೊಂಡೆ. ಇನ್ನೇನು ಸ್ಟವ್ ನಾವು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಮಿಲ್ಕ್ ಮೇಡ್ ಹಾಕ್ಕೊಬೇಕು. ಮಿಲ್ಕ್ ಮೇಡ್ ಹಾಕೋದ್ರಿಂದ ಈ ಖೀರ್ಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಮಿಲ್ಕ್ ಮೇಡ್ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಮಿಲ್ಕ್ ಮೇಡ್ ಇಲ್ಲ ಅಂದರೆ ಕೋವಾನ ಹಾಕ್ಕೊಳ್ಳಿ. ಕೋವಾ ಇಲ್ಲಾಂದ್ರೂ ಹಾಗೆ ಮಾಡ್ಕೊಳ್ಳಿ. ಬಟ್ ಈ ಮಿಲ್ಕ್ ಮೇಡು ಕೋವಾ ಹಾಕೋದ್ರಿಂದ ನಮಗೆ ಖೀರಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಹಾಕ್ಕೊತಾ ಇದ್ದೀನಿ ನಾನು. ಇದನ್ನು ಆಯಿತು. ಪಕ್ಕಕ್ಕೆ ಎತ್ತಿಟ್ಟೆ ನಾನು. ಒಂದು ಚಿಕ್ಕ ಕಡಾಯಿ ಇಟ್ಕೊತಿದ್ದೀನಿ. ಕಡಾಯಿ ಇಟ್ಕೊಂಡು 1 ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಬಿಟ್ಟು ಸ್ವಲ್ಪ ತುಪ್ಪ ಬಿಸಿ ಆಗಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಬಾದಾಮು ಆಮೇಲೆ ಗೋಡಂಬಿಯನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಅಂತೂ ಬಂದಿತ್ತು. ಮಕ್ಕಳಂತೂ ತುಂಬ ಇಷ್ಟಪಟ್ಟರು. ಒಮ್ಮೆ ಮನೇಲಿರೋರಿಗೆ ಮಾಡಿಕೊಡಿ, ಇದೇ ಸ್ವೀಟ್ ಬೇಕಂತ ಕೇಳ್ತಾರೆ, ಅಷ್ಟೊಂದು ಟೇಸ್ಟಿಯಾಗಿ ಬಂದಿತ್ತು. ಒಂದು ಸ್ವಲ್ಪ ಲೈಟಾಗಿ ಬಾದಾಮು ಗೋಡಂಬಿ ಫ್ರೈ ಮಾಡಿಕೊಂಡು ಇನ್ನೇನು ಸ್ಟವ್ ಆಫ್ ಮಾಡಾಗಿದ್ಮೇಲೆ ಈ ಕಲ್ಲಂಗಡಿ ಬೀಜವನ್ನು ಹಾಕ್ಕೊಬೇಕು. ಇಲ್ಲಾಂದರೆ ಬೇಗ ಹೊತ್ತೋಗ್ಬಿಡುತ್ತೆ, ಸಿಡಿಯುತ್ತೆ. ಹಾಗಾಗಿ ಸ್ಟವ್ ಆಫ್ ಮಾಡಿ ಹಾಕ್ಕೊಂಡು ಬಿಸಿ ಬಿಸಿ ಇರಬೇಕಾದ್ರೆ ಈ ಪಾಯಸ ಒಟ್ಟಿಗೆ ನಾವು ಹಾಕ್ಕೊಂಡ್ರೆ ಆಯಿತು. ನೋಡ್ತಾ ಇರಿ, ಎಷ್ಟು ಕಲರ್ಫುಲ್ಲಾಗಿ, ಕಲರೇ ಬೇಡ, ಏನು ಫುಡ್ ಕಲರು ಏನು ಮಿಕ್ಸ್ ಮಾಡಿಲ್ದಂಗೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತೇಳ್ಬಿಟ್ಟು ನಾನು ಪುಡಿ ಮಾಡ್ಕೊಂಡಿರುವಂಥ ಏಲಕ್ಕಿ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ ಕೆಳಗೆ ಇಟ್ಟಿದ ಮೇಲೆ ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನು ಹಾಕ್ಕೊತಾ ಇದ್ದೀನಿ. ಒಂದ್ಸರಿ ನೀಟಾಗಿ ನಾನು ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ನೋಡಬೇಕಾದ್ರೇ ಎಷ್ಟೊಂದು ಚೆನ್ನಾಗಿದೆ. ಇದನ್ನು ಬಿಸಿ ಬಿಸಿಯಾಗಿ ತಿನ್ನೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಚಿಲ್ ಮಾಡಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಗೇನಾದರೂ ಕೋಲ್ಡಾಗಿ ಇಷ್ಟ ಆಗಿಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿಲ್ದಂಗೆ ಬಿಸಿದಾಗೂ ಸರ್ವ್ ಮಾಡ್ಕೊಬೋದು. ಆದರೆ ಫ್ರಿಜ್ಜಲ್ಲಿ ಇಟ್ಟು ತಿಂದ್ರೇ ತುಂಬ ಚೆನ್ನಾಗಿರುತ್ತೆ. ಈ ಖೀರು ತುಂಬ ಟೇಸ್ಟಿಯಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಒಮ್ಮೆ ಟ್ರೈ ಮಾಡಿ. ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.